ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಶ್ವ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಚಾಂಗ ಯಾವ ರೀತಿಯಾಗಿದೆ, ಗ್ರಹಗತಿಗಳು ಯಾವ ರೀತಿಯಾಗಿದೆ, ಜೊತೆಗೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿದೆ, ಯಾರಿಗೆ ಶುಭ ಯಾರಿಗೆ ಅಶುಭ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿ, ಇದರೊಟ್ಟಿಗೆ ಇವತ್ತಿನ ದಿನ ವಿಶೇಷತೆಯಲ್ಲಿ ಉಪವಾಸವನ್ನು ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಇದರಿಂದ ಆಗುವಂಥ ಅನುಕೂಲತೆಗಳೇನು, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಧಾರ್ಮಿಕ ಚಿಂತಕರಾಗಿರುವಂತಹ ಶ್ರೀ ವೆಂಕಟರಮಣ ಭಟ್. ಮೊದಲನೇದಾಗಿ ಗುರುಜಿಯವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ವೀಕ್ಷಕರೇ, ನಾನು ನಿಮಗೆ ಹೇಳಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ಗುರುಜಿ ಕಡೆಯಿಂದ ಪಡ್ಕೊಳ್ಳೋಣ ಅಂತ. ಎಲ್ಲದಕ್ಕಿಂತ ಮುಂಚಿತವಾಗಿ ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ತಿಳ್ಕೊಳ್ಳೋಣ. ಗುರುಜಿ, ಇವತ್ತಿನ ಪಂಚಾಂಗ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ. ಸ್ವಯಮೇವ ಗುರು ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ. ಕಾರುಣ್ಯಮೂರ್ತಿಂ ಕಮನೀಯ ರೂಪಂ ದಿಗಂಬರಂ ಯೋಗಿಗಣೈಃ ಸುಪೂಜ್ಯಂ ಸ್ವಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಜರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ ಚತುರ್ಭುಜೋ ಮಹಾವಿಷ್ಣುಃ ಯೋಗಸಾಮ್ರಾಜ್ಯದೀಕ್ಷಿತಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪಾದಪದ್ಮಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರವನ್ನು ಅರ್ಪಿಸುತ್ತಾ, ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ಏಕಾದಶಿ ಮಂಗಳವಾರ ಕೃತ್ತಿಕಾ ನಕ್ಷತ್ರ ಧೃತಿನಾಮ ಯೋಗ ಬಾಲವ ಕರಣ. ಇದು ಇವತ್ತಿನ ಪಂಚಾಂಗ. ಇನ್ನು ವೀಕ್ಷಕರೇ, ಮೊದಲನೇದಾಗಿ ಇವತ್ತಿನ ಪಂಚಾಂಗ ಹೇಗಿದೆ ಅನ್ನೋದನ್ನ ತಿಳ್ಕೊಂಡ್ವಿ. ಇನ್ನು ಮೊದಲ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾರಿಗೆ ಶುಭ ಯಾರಿಗೆ ಅಶುಭ, ಆ ಸಮಸ್ಯೆಗಳಿಗೆ ಪರಿಹಾರವನ್ನು ನೀವು ಹೇಗೆ ಅನುಸರಿಸಬೇಕಾಗುತ್ತೆ ತಿಳ್ಕೊಳ್ಳೋಣ. ಗುರುಜಿ, ಮೊದಲ 6 ರಾಶಿಗಳು. ಶ್ರೀ ಗುರುಭ್ಯೋ ನಮಃ. ಓಂ ಅಗ್ನಿರ್ಮೂರ್ಧಾ ದಿವಃ ಕಕುತ್ಪತಿಃ ಪೃಥಿವ್ಯಾ ಅಯಂ ಅಪಾಗುಂ ರೇತಾಗುಂ ಸಿಜಿನ್ವತಿ ಸ್ಯೋನಾ ಪೃಥಿವಿ ಭವಾನೃಕ್ಷರಾ ನಿವೇಶನಿ ಯಚ್ಛಾನಃ ಶರ್ಮಸ ಪ್ರಥಾಃ ಕ್ಷೇತ್ರಸ್ಯ ಪತೆ ಮಧುಮಂತಮೂರ್ಮಿಂಧೇನುರಿವ ಪಜೋ ಅಸ್ಮಾಸು ಧುಕ್ಷ್ವ ಮಧುಶ್ಚ್ಯುತಂ ಘೃತಮಿವ ಸುಪೂತಮೃತಸ್ಯ ನಃ ಪತಜೋ ಮೃಡಜಂತು ಧರಣೀಗರ್ಭಸಂಭೂತಂ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂಚ ಮಂಗಳಂ ಪ್ರಣಮಾಮ್ಯಹಂ. ಇದು ಮಂಗಳವಾರ. ಇವತ್ತಿನ ದಿವಸ ಮಂಗಳವಾರ ಆಗಿರೋದರಿಂದ ನಾವು ಇವತ್ತಿನ ದಿವಸ ಹೇಳುವಂಥ ಮಂತ್ರ ಶ್ಲೋಕ, ಯಾಕಂದರೆ ಮಂಗಳ ಅಂದರೆ ನಮಗೆ ಎಲ್ಲ ಕಾರ್ಯವನ್ನು ಕೂಡ ನೆರವೇರಿಸಿಕೊಡತಕ್ಕಂಥವನು. ಅದಕ್ಕೆ ಯಾಕಂದರೆ ನಾವು ಮಂಗಳವಾರ ಅಂತ ನಾವು ಹೇಳಿದಾಗ ನಾವು ಭೂಮಿ, ಯಾಕಂದ್ರೆ ನಮಗೆ ಭೂಮಿ ಋಣ ಇದೆ, ಭೂಮಿ ಋಣ ಇದೆ, ಭೂಮಿಯನ್ನು ಕೊಡತಕ್ಕಂಥವನು ಅಂಗಾರಕ, ಮಂಗಳ. ಹಾಗಾಗಿ ಎಲ್ಲ ಮಂಗಳ ಕಾರ್ಯವನ್ನು ನೆರವೇರಿಸಿಕೊಡುವವನು ಕೂಡ ಮಂಗಳನೇ ಆಗಿದ್ದಾನೆ, ಅಂಗಾರಕನೇ ಆಗಿದ್ದಾನೆ. ಹಾಗಾಗಿ ಯಾವ ರೀತಿ ನಾವು ಸಪ್ತಮದಲ್ಲಿ ಅಂಗಾರಕ ಇದ್ದಾಗ ಕುಜ ದೋಷ ಅಂತ ಕರಿತೇವೆ. ಹಾಗಾಗಿ ಆ ಎಲ್ಲ ದೋಷವನ್ನು ನಿವಾರಣೆ ಮಾಡತಕ್ಕಂಥವನು ಕೂಡ ಮಂಗಳನೇ ಆಗಿದ್ದಾನೆ. ಹಾಗಾಗಿ ಇವತ್ತಿನ ದಿವಸ ಈ ಶ್ಲೋಕವನ್ನು, ಈ ಮಂತ್ರವನ್ನು ಪಠಣ ಮಾಡೋದರಿಂದ, ಕೇಳೋದರಿಂದ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಇದೆ. ಮೊದಲನೆಯದಾಗಿ ಮೇಷರಾಶಿಯಲ್ಲಿರೋರಿಗೆ ಇವತ್ತಿನ ದಿವಸ ಪೆಟ್ರೋಲ್ ಉದ್ಯಮದವರಿಗೆ ಒಳ್ಳೆಯ ಲಾಭ ಆಗುವಂಥ ಸಾಧ್ಯತೆ ಇದೆ. ಹಾಗೆ ತಂಪು ಪಾನೀಯ ಅಂಗಡಿಗಳಿಗೆ, ಕೋಲ್ಡ್ ಡ್ರಿಂಕ್ಸು ಇತ್ಯಾದಿ ಅಂಗಡಿಗಳು ಇದ್ದಾಗ ಅಂಥವರು ಯಾರಾದರೂ ವ್ಯಾಪಾರ ವ್ಯವಹಾರವನ್ನು ಮಾಡುವರಿದ್ದರೆ ಇವತ್ತಿನ ದಿವಸ ಅವರಿಗೆ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ಹಾಲು ಹೈನುಗಾರಿಕೆ ಉದ್ಯಮದವರಿಗೆ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ಇನ್ನು ವೃಷಭ ರಾಶಿಯಲ್ಲಿರುವವರಿಗೆ ಅಧಿಕವಾದಂಥ ವ್ಯಯ, ಖರ್ಚು ಜಾಸ್ತಿ ಆಗ್ತದೆಯಂತೆ. ಹಾಗಾಗಿ ಆದಷ್ಟು ಅದರ ಬಗ್ಗೆ ನಾವು ಗಮನ ಹರಿಸಿ ಖರ್ಚನ್ನು ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ವೈರಿಗಳಿಂದ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ವೈರಿಗಳು ಆದಷ್ಟು
ಆ ವೈರಿಗಳ ಇದ್ದಾಗ ನಾವು ಅಲ್ಲಿ ಹೋಗಲೇಬಾರದು, ಅಥವಾ ಅವ್ರು ಕರೆದರೂ ಕೂಡ ನಾವು ಹೋಗಬಾರ್ದಂತೆ. ಆದಷ್ಟು ಜಾಗ್ರತೆಯಿಂದ ಇರತಕ್ಕಂಥದ್ದು. ಇನ್ನು ಕೃಷಿ ಕ್ಷೇತ್ರಗಳಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಕೃಷಿ ಕ್ಷೇತ್ರಗಳಲ್ಲಿ ಇವತ್ತು ಯಾಕೆಂದರೆ ಯಾವುದೋ ನೀರಿನಿಂದಲೂ ಕೆಲವು ತೊಂದರೆ. ಈಗ ನದಿ ತಟದಲ್ಲಿ, ನದಿಯ ತಪ್ಪಲಿನಲ್ಲಿ ಇರತಕ್ಕಂಥ ಯಾವುದೇ ರೀತಿ ಜಮೀನು, ಈ ಕೃಷಿ ಕ್ಷೇತ್ರ ಇದ್ದರೆ ಆ ನೆರೆ ಬರುವುದರಿಂದನೂ ಕೂಡ ತೊಂದರೆ ಆಗುವಂಥ ಸಾಧ್ಯತೆ ಇರ್ತದೆ. ಹಾಗೆ ಅಲ್ಲಿ ಆ ಕೃಷಿಯಲ್ಲಿ ನಾವು ಬಳಸ್ತಕ್ಕಂಥ ಯಾವುದೇ ರೀತಿಯಾದಂಥ ಉಪಕರಣಗಳಲ್ಲೂ ಕೂಡ ಏನೋ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇರ್ತದೆ. ಅಥವಾ ಯಾವುದೇ ಕಾಡು ಪ್ರಾಣಿಗಳು, ಆನೆ ಇರ್ಬೋದು, ಹಂದಿ ಇರ್ಬೋದು, ಇದರಿಂದಲೂ ಕೂಡ ಕೆಲವೊಂದು ತೊಂದರೆ ಆಗುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಅದಕ್ಕೇನು, ಯಾಕೆಂದರೆ ಈ ಕಾಡು ಪ್ರಾಣಿಗಳಿಗೆ ನಾವೇನೂ ಮಾಡಬಾರ್ದಂತೆ. ಆದರೆ ಅವರು ಬರದೇ ಇದ್ದಂಗೆ ನಾವು ಯಾವ ರೀತಿ ಬೇಲಿಯನ್ನು ಕಟ್ಟುವಂಥದ್ದು, ರಕ್ಷಣೆಯನ್ನು ನಾವು ಬರದೇ ಇದ್ದಾಗ ನಮ್ಮ ಜಮೀನಿನ ರಕ್ಷಣೆಯನ್ನು ಮಾಡತಕ್ಕಂಥದ್ದು ಅದು ತುಂಬ ಉತ್ತಮ. ಹಾಗಾಗಿ ಇನ್ನು ಬೆಟ್ಟ ಗುಡ್ಡಗಳಲ್ಲೂ ಕೂಡ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಇವತ್ತಿನ ದಿವಸ ಧನ ಲಾಭ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ದತ್ತಮಾಲಾ ಮಂತ್ರ ಪಠಣದಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಆಗ್ತದೆ. ಇನ್ನು ಮಿಥುನ ರಾಶಿಯಲ್ಲಿರೋರಿಗೆ ಭೂವ್ಯವಹಾರದವರಿಗೆ ಲಾಭ ಆಗುವಂಥ ಸಾಧ್ಯತೆ ಇದೆ. ಯಾವುದೇ ರೀತಿ ಭೂಮಿ ಖರೀದಿಯನ್ನು ಮಾಡತಕ್ಕಂಥವರು, ಅವರಿಗೆ ಇವತ್ತಿನ ದಿವಸ ಅನುಕೂಲ ಆಗುವಂಥದ್ದು. ವ್ಯಾಪಾರಿಗಳಿಗೆ ಲಾಭ. ಯಾವುದೇ ರೀತಿ ವ್ಯಾಪಾರಗಳನ್ನು ಯಾರಾದರೂ ಕೂಡ ಮಾಡುವರಿದ್ದರೆ ಅವರಿಗೆ ಇವತ್ತಿನ ದಿವಸ ಲಾಭ ಆಗುವಂಥ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಥ ಸಾಧ್ಯತೆ ಇದೆ ಇವತ್ತಿನ ದಿವಸ. ಇನ್ನು ಮೃಷ್ಟಾನ್ನ ಭೋಜನ ಸಿಗುವಂಥ ಸಾಧ್ಯತೆ ಇದೆ. ಮಕ್ಕಳಲ್ಲಿ ಕಲಹ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಇವತ್ತಿನ ದಿವಸ ದುರ್ಗಾ ಆರಾಧನೆಯನ್ನು ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ತದೆ. ಇನ್ನು ಕರ್ಕಾಟಕ ರಾಶಿಯಲ್ಲಿರೋರಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲ. ಇವತ್ತಿನ ದಿವಸ ಯಾವುದೇ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಹೇಗೆ ಅನುಕೂಲ ಆಗುವಂಥದ್ದು ಹೇಳಾದರೆ, ಯಾಕಂದರೆ ಆ ವಿದ್ಯೆಯನ್ನು ಕಲೀಲಿಕ್ಕೆ ಸರಿಯಾದ ವಾತಾವರಣ ಇರಬೇಕಂತೆ, ಅಥವಾ ಸರಿಯಾದ ಗುರುಗಳು ಸಿಗಬೇಕು. ಯಾಕಂದರೆ ಅದಕ್ಕಾಗಿ ಗುರುಗಳ ಒಂದು ನಾವು ಹುಡುಕಾಟ, ಗುರುಗಳ ಸರಿಯಾಗಿ ನಮಗೆ ಸಿಗಬೇಕು. ಆ ಗುರುಗಳು ಹೇಳಿದಂತೆ ನಾವು ಕೇಳಬೇಕು. ಆವಾಗ ಮಾತ್ರ ನಾವು ವಿದ್ಯೆಯನ್ನು ನಮ್ಮದಾಗಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇವತ್ತಿನ ದಿವಸ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದಂಥ ವಾತಾವರಣ ಓದುವುದಕ್ಕೆ ಅಥವಾ ಬರೆಯುವುದಕ್ಕೆ. ಯಾಕಂದರೆ ವಿದ್ಯಾರ್ಥಿಗಳಿಗೆ ಬೇರೆ ವ್ಯವಹಾರ ಇದ್ದರೆ ಅಥವಾ ಬೇರೆ ಆಲೋಚನೆ ಇದ್ದರೆ ಅವರಿಗೆ ವಿದ್ಯೆಯನ್ನು ಕಲೀಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಆ ಆಲೋಚನೆ, ಬೇರೆ ವ್ಯವಹಾರ ಎಲ್ಲವನ್ನು ಬಿಟ್ಟು ಆ ವಿದ್ಯೆಯ ಕಡೆಗೆ ಗಮನ ಹರಿಸಬೇಕಾಗ್ತದೆ. ಹಾಗಾಗಿ ಇವತ್ತಿನ ದಿವಸ ಅನುಕೂಲ ವಿದ್ಯಾರ್ಥಿಗಳಿಗೆ ಆಗ್ತದೆ. ಬಂಧುಗಳಿಂದ ಕಲಹ ಆಗುವಂಥ ಸಾಧ್ಯತೆ ಇರ್ತದೆ. ಏನೋ ಸಣ್ಣ ಪುಟ್ಟ ವಿಚಾರಕ್ಕಾಗಿ ಅವ್ರು ಏನೋ ಹೇಳ್ತಾರೆ ಅಥವಾ ನಾವೇನೋ ಹೇಳ್ತೇವೆ, ಇದರಿಂದ ಯಾವುದೇ ರೀತಿಯಾದಂಥ ಕಲಹ ಆಗುವಂಥ ಸಾಧ್ಯತೆ. ಇನ್ನು ನೀರಿನಿಂದ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಯಾಕಂದರೆ ನೀರಿನಲ್ಲಿ ಈಗ ನಾವು ಆದಷ್ಟು ನೀರಿನ ಹತ್ರ ಹೋಗಿ ಅಲ್ಲಿ ನಾವು ಈಜಾಡುವುದು ಅಥವಾ ಅಲ್ಲಿ ಸೆಲ್ಫಿ ಫೋಟೋವನ್ನು ತೆಗೆದುಕೊಳ್ಳುವಂಥದ್ದು ಅಥವಾ ಇನ್ನು ಬೇರೆ ಯಾವುದೇ ರೀತಿಯಲ್ಲಿ ನಾವು ಆ ನೀರ ಹತ್ರ ಹೋಗುವುದನ್ನು ನಾವು ಇವತ್ತಿನ ದಿವಸ ನಿಲ್ಲಿಸಬೇಕು. ಯಾಕಂದರೆ ನಾವು ಯಾವತ್ತೂ ಕೂಡ ನೀರು, ಗಾಳಿ, ಬೆಂಕಿ ಇದರ ಹತ್ರ ನಾವು ಆಟವನ್ನು ಆಡಬಾರ್ದು. ಯಾಕಂದರೆ ನಮ್ಮ ಹತ್ರ ಏನೂ ಇರ್ಬೋದು, ಆದರೆ ಅವರ ಆ ಒಂದು ಶಕ್ತಿ ಮುಂದೆ ನಾವು ಏನೂ ಇಲ್ಲ, ನಮ್ಮ ಹತ್ರ ಏನೂ ಆಗೋದಿಲ್ಲ. ಹಾಗಾಗಿ ನಮ್ಮ ಹತ್ರ ಏನೂ ಆಗದೆ ಹೋದರೂ, ನಮ್ಮ ಹತ್ರ ಏನೂ ಇಲ್ಲದೆ ಹೋದರೂ ನಾವೆಲ್ಲರೂ ಕೂಡ ನಾನು ಹೇಳುವಂಥ ಅಹಂಕಾರದಿಂದ ನಾವೆಲ್ಲರೂ ಕೂಡ ಇದ್ದೇವೆ. ಹಾಗಾಗಿ ಈ ಅಹಂಕಾರ ಹೇಳುವಂಥದ್ದು ಹೋದರೆ ನಮಗೆ ಆ ಭಗವಂತನ ದರ್ಶನ ಆಗ್ತದೆಯಂತೆ. ಹಾಗಾಗಿ ಆದಷ್ಟು ನಾವು ಯಾರ ಹತ್ತಿರ ಅಥವಾ ಯಾರ ಜೊತೆಯಲ್ಲೂ ಕೂಡ ನಾವು ಆ ಸೆಣಸಾಟವನ್ನು ಮಾಡುವಂಥದ್ದು ಅಥವಾ ನಾನು ಹೇಳುವಂಥ ಅಹಂಕಾರದಿಂದ ಮೆರೆಯುವಂಥದ್ದನ್ನು ನಾವು ಇವತ್ತಿನ ದಿವಸ ಅಂತ ಅರ್ಥ ಅಲ್ಲ, ಯಾವತ್ತೂ ಕೂಡ ಮಾಡಬಾರ್ದು.
ಇನ್ನು ಕೃಷಿ ಸ್ಥಾನದಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಯಾವುದೋ ಕೃಷಿಗೆ ನಾವು ಬೇಕಾಗಿರ್ತದೆ ಅಂತ ಏನೋ ಅದಕ್ಕೆ ಉಪಕರಣವನ್ನು ನಾವು ಖರೀದಿ ಮಾಡುವಂಥದ್ದು ಅಥವಾ ಬೇರೆ ಯಾವುದೋ ರೀತಿಯಲ್ಲಿ ನಾವು ಅದಕ್ಕೆ, ಯಾಕಂದರೆ ಈಗ ಮಳೆಗಾಲ ಆಗಿರೋದರಿಂದ ಅದಕ್ಕೇನು ಆ ಬೆಳೆಯನ್ನು ಬಿತ್ತನೆ ಮಾಡಲಿಕ್ಕೆ ಅಥವಾ ನಾವು ಆ ಗದ್ದೆ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಅಗೆಯುವಂಥದ್ದು ಇದನ್ನೆಲ್ಲ ಮಾಡ್ತಾ ಇರ್ತೇವೆ. ಅದರಲ್ಲಿ ಆ ಉಪಕರಣ ಯಾವುದೋ ರೀತಿಯಲ್ಲಿ ಕೆಡುವಂಥ ಸಾಧ್ಯತೆಯೂ ಇರ್ತದೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತದೆ. ಹಾಗಾಗಿ ಇನ್ನು ವ್ಯಾಪಾರಸ್ಥರಿಗೆ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ಯಾವುದೇ ರೀತಿಯಲ್ಲಿ ವ್ಯಾಪಾರವನ್ನು ಮಾಡುವವರಿದ್ದರೆ ಇವತ್ತಿನ ದಿವಸ ಅನುಕೂಲ ಆಗ್ತದೆ. ಹಾಗೆ ದತ್ತಮಾಲಾ ಮಂತ್ರ ಪಠಣದಿಂದ ಎಲ್ಲ ರೀತಿಯಲ್ಲೂ ಕೂಡ ಪರಿಹಾರ ಆಗ್ತದೆ. ಇನ್ನು ಸಿಂಹರಾಶಿಯಲ್ಲಿರೋರಿಗೆ ಸಹೋದರರಲ್ಲಿ ಕಲಹ ಆಗುವಂಥ ಸಾಧ್ಯತೆ ಇದೆ. ಅಕ್ಕ ತಂಗಿಯರಲ್ಲಿ ಅಥವಾ ಅಣ್ಣ ತಮ್ಮಂದಿರಲ್ಲಿ ಕಲಹ ಆಗುವಂಥ ಸಾಧ್ಯತೆ. ಆದಷ್ಟು ಯಾವುದೇ ರೀತಿಯಲ್ಲೂ ಕೂಡ ಈ ಒಂದು ಕಲಹ ಮನಸ್ತಾಪ ಅದು ಯಾವಾಗಲೂ ಎಲ್ಲರ ಮನೆಯಲ್ಲೂ ಇರತಕ್ಕಂಥದ್ದೇ ಈ ವಿಚಾರ. ಆದರೆ ನಾವು ಅದನ್ನು ಏನೋ ಆಯಿತು, ಜಗಳ ಆಯಿತು, ಮನಸ್ತಾಪ ಆಯಿತು ಅಂತಿದ್ದರೆ ನಾವು ಅದನ್ನು ನಮ್ಮ ಮನಸ್ಸಿಗೆ ತೆಗೆದುಕೊಳ್ಳದೇನೆ ಅದನ್ನು ಹಾಗೆ ಹೊರಗೆ ಬಿಟ್ಟರೆ ನಾವು ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಇನ್ನು ಪ್ರಯಾಣದಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತದೆ. ಪ್ರಯಾಣ ಅಂದರೆ ಯಾಕಂದರೆ ನಾವು ಎಲ್ಲೂ ಕೂಡ ನಾವೇ ಯಾವುದು ಬೈಕು ಅಥವಾ ಕಾರನ್ನು ನಾವು ಓಡಿಸ್ಕೊಂಡು ಹೋಗುವಂಥದ್ದು ಅಥವಾ ಇನ್ನು ಹೀಗೆ ಹೋದಾಗ ಅಲ್ಲಿ ನಮಗೆ ತೊಂದರೆ ಆಗುವಂಥ ಸಾಧ್ಯತೆ ಇರ್ತದೆ. ಯಾಕೆಂದರೆ ನಾವು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇರ್ತೇವೆ. ಆದರೆ ಬೇರೆಯವರು ಬಂದು ಬೇರೆಯವರು ಯಾವ ರೀತಿ ಬರ್ತಾರೆ ಅಂತ ನಾವು ಊಹಿಸಿಕೊಳ್ಳೋದು ಕಷ್ಟ ಆಗ್ತದೆ. ಯಾಕಂದರೆ ಯಾವುದೇ ತಿರುವು ಅಥವಾ ಕರ್ವಿಂಗ್ ಇದ್ದಲ್ಲಿ ಅವ್ರು ಹೆಂಗೆ ಬರ್ತಾರೆ, ಯಾವ ರೀತಿ ಬರ್ತಾರೆ ಅಂತ ನಮಗದು ಗೊತ್ತಾಗೋದಿಲ್ಲ. ಹಾಗಾಗಿ ಆದಷ್ಟು ನಾವು ಅವರು ಈ ಕಡೆ ಬರ್ತಾ ಇದ್ದಾರೆ ಅಂತ ನಾವು ತಿಳ್ಕೊಂಡೆ ನಾವು ವಾಹನವನ್ನು ಚಲಿಸುವಂಥದ್ದು ಮುಖ್ಯವಾಗಿರ್ತದೆ. ಹಾಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಇನ್ನು ಪೂಜೆ ಮತ್ತು ಜಪ ತಪಗಳಲ್ಲಿ ಭಾಗಿಯಾಗುವಂಥ ಸಾಧ್ಯತೆ ಇರ್ತದೆ. ನಾವೇ ಪೂಜೆಯನ್ನು ಮಾಡುವಂಥದ್ದು ಅಥವಾ ಪೂಜೆಯನ್ನು ಮಾಡಿಸುವಂಥದ್ದು, ಜಪತಪದಲ್ಲಿ ನಾವು ಭಾಗಿಯಾಗುವಂಥದ್ದು. ಯಾಕೆಂದರೆ ಈ ಜಪತಪವನ್ನು ನಾವು ಮಾಡಬೇಕಾದ್ರೆ ದಿವಸನೂ ನಾವು ಜಪತಪವನ್ನು ಮಾಡಬೇಕಂತೆ. ಯಾಕೆಂದರೆ ಜಪತೋ ನಾಸ್ತಿ ಪಾತಕಂ ಪಠತೋ ನಾಸ್ತಿ ಮೂರ್ಖತ್ವಂ ಜಪತೋ ನಾಸ್ತಿ ಪಾತಕಂ ಮೌನಿನಃ ಕಲಹೋ ನಾಸ್ತಿ ನ ಭಯಂ ಚಾಸ್ತಿ ಜಾಗ್ರತ ಅಂತ ಹೇಳಿದ್ದಾರೆ. ಜಪತೋ ನಾಸ್ತಿ ಪಾತಕಂ, ನಾವು ಜಪವನ್ನು ಮಾಡ್ತಾ ಇದ್ದರೆ ನಮಗೆ ಪಾಪ ಹೇಳುವಂಥದ್ದು ಬರೋದಿಲ್ವಂತೆ. ಅದಕ್ಕಾಗಿ ನಾವು ಸುಮ್ಮನೆ ಇರಬೇಕು ಅಂತ ಹೇಳೋದು. ನಾವು ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು ಅಂತ ಹೇಳಿದ್ದಾರೆ. ಆ ಒಂದು ತೀಕ್ಷ್ಣವಾದ ಮಾತು ಬಂತು ಅಂದರೆ ಅದು ಮನಸ್ಸಿಗೆ ಯಾವಾಗಲೂ ಕೂಡ ಇರ್ತದೆಯಂತೆ. ಹಾಗಾಗಿ ಆದಷ್ಟು ಅದಕ್ಕಾಗಿ ಎಲ್ಲ ಜ್ಞಾನಿಗಳು ಎಲ್ಲ ಮಹಾತ್ಮರು ಮೌನದಿಂದ ಇರ್ತಿದ್ರು. ಹಾಗಾಗಿ ಇವತ್ತಿನ ದಿವಸ ಏಕಾದಶಿ ಆಗಿರೋದ್ರಿಂದ ನಾವು ಆದಷ್ಟು ಮೌನದಿಂದ ಇರುವಂಥದ್ದು ತುಂಬ ಮುಖ್ಯ. ಇನ್ನು ತೀರ್ಥಯಾತ್ರೆಯಲ್ಲಿ ಭಾಗಿಯಾಗುವಂಥ ಸಾಧ್ಯತೆ ಇದೆ. ಸಾಧು ಸಂತರ ದರ್ಶನ ಮಾಡುವಂಥ ಸಾಧ್ಯತೆ ಇದೆ. ಪರಿಹಾರಕ್ಕಾಗಿ ಔದುಂಬರ ಪ್ರದಕ್ಷಿಣೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ತದೆ. ಇನ್ನು ಕನ್ಯಾ ರಾಶಿಯಲ್ಲಿರುವವರಿಗೆ ಧನಸ್ಥಾನದಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಸರಿಯಾದ ಸಮಯಕ್ಕೆ ಆಹಾರ ಹೇಳುವಂಥದ್ದು ಸಿಗುವುದಿಲ್ಲ ಅಥವಾ ವಿದ್ಯಾರ್ಥಿಗಳಿಗೆ ಇವತ್ತಿನ ದಿವಸ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಗುರು ಹಿರಿಯರ ಆಶೀರ್ವಾದ ಹೇಳುವಂಥದ್ದು ಇವತ್ತಿನ ದಿವಸ ಇರ್ತದೆ. ಮತ್ತು ಬೆಳ್ಳಿ ಬಂಗಾರ ಅಂಗಡಿಯವರಿಗೆ ಇವತ್ತಿನ ದಿವಸ ಲಾಭ ಆಗುವಂಥ ಸಾಧ್ಯತೆ ಇದೆ. ಏಕೆಂದರೆ ಇವತ್ತು ಮಂಗಳವಾರ ಆದರೂ ಕೂಡ ನಾವು ಬೆಳ್ಳಿ ಬಂಗಾರವನ್ನು ಖರೀದಿ ಮಾಡಲಿಕ್ಕೆ ಮಂಗಳವಾರ ಖರೀದಿ ಮಾಡಬಾರ್ದು ಹಾಗೇನಿಲ್ಲ. ಯಾಕೆಂದರೆ ಅದು ಕೂಡ ಶುಭವಾರನೇ ಆಗಿರುತ್ತದೆ. ಹಾಗಾಗಿ ಪರಿಹಾರಕ್ಕಾಗಿ ಗೋ ಸೇವೆಯನ್ನು ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ತದೆ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಚಾಂಗ ಯಾವ ರೀತಿಯಾಗಿದೆ, ಜೊತೆಗೆ ಮೊದಲ 6 ರಾಶಿಗಳು ಹೇಗಿವೆ ಅನ್ನೋದನ್ನ ತಿಳ್ಕೊಂಡ್ವಿ. ಇನ್ನುಳಿದ 6 ರಾಶಿಗಳು ಹೇಗಿವೆ, ಇದರೊಟ್ಟಿಗೆ ಇವತ್ತಿನ ದಿನ ವಿಶೇಷತೆಯಲ್ಲಿ ಉಪವಾಸವನ್ನ ಯಾಕೆ ಮಾಡಬೇಕು, ಯಾವ ಸಂದರ್ಭದಲ್ಲಿ ಮಾಡಬೇಕು, ಇದರ ಉಪಯೋಗವೇನು ಅಂತ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ.
ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ. ವೀಕ್ಷಕರೇ, ವಿರಾಮಕ್ಕಿಂತ ಮುಂಚಿತವಾಗಿ ಗುರೂಜಿಯವರು ಮೊದಲ 6 ರಾಶಿಗಳು ಹೇಗಿವೆ ಅನ್ನೋದನ್ನ ತಿಳಿಸ್ಕೊಟ್ರು. ಇನ್ನುಳಿದ 6 ರಾಶಿಗಳ ಕುರಿತಾಗಿ ತಿಳಿಸ್ಕೊಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಇವತ್ತಿನ ದಿನ ವಿಶೇಷತೆಗೆ ಹೋಗೋಣ. ಉಪವಾಸವನ್ನ ಯೂಶಲಿ ನಾವೆಲ್ಲರೂ ಕೂಡ ಮಾಡ್ತೀವಿ. ಸಂಕಷ್ಟಹರ ಚತುರ್ಥಿ ದಿನ ಉಪವಾಸ ಮಾಡ್ತೀವಿ, ಏಕಾದಶಿ ದಿನ ಉಪವಾಸ ಮಾಡ್ತೀವಿ. ಯಾಕೆ ಮಾಡಬೇಕು ಉಪವಾಸವನ್ನ? ಈ 2 ದಿನಗಳನ್ನು ಹೊರತುಪಡಿಸಿ ಬೇರೆ ದಿನಗಳನ್ನು ಕೂಡ ಉಪವಾಸ ಮಾಡಬಹುದಾ? ಇದಕ್ಕೆ ಆದಂಥ ನೀತಿ ನಿಯಮಗಳು ಏನಾದರೂ ಇದೆಯಾ? ಉಪವಾಸ ಮಾಡೋದ್ರಿಂದ ಏನು ಅನುಕೂಲತೆ ಇದೆ? ಇದನ್ನ ನಮ್ಮ ಧರ್ಮದಲ್ಲಿ ಏನು ಹೇಳಲಾಗುತ್ತೆ? ನಮ್ಮ ಶಾಸ್ತ್ರ ಯಾವ ರೀತಿ ಉಲ್ಲೇಖವನ್ನ ಮಾಡಿದೆ? ಬನ್ನಿ ತಿಳ್ಕೊಳ್ಳೋಣ. ಗುರುಜಿ, ಉಪವಾಸದ ಕುರಿತಾಗಿ ಹೇಳೋದಾದ್ರೆ ಅಂದರೆ ಉಪವಾಸ ಅಂತಾದರೆ ಅದೇ ಹೇಳ್ತದೆ. ಉಪ ಅಂದರೆ ಸಮೀಪ ಅಂತ ಅರ್ಥವಂತೆ, ಸಮೀಪ ಇರೋದು. ಸಮೀಪ, ಉಪ ಅಂದರೆ ಸಮೀಪ, ವಾಸ ಅಂದರೆ ಇರೋದು. ಯಾರ ಸಮೀಪ ಇರೋದು, ಎಲ್ಲಿ ಸಮೀಪ ಇರೋದು ಅಂತ ಅಂದರೆ ಭಗವಂತನ ಸಮೀಪ ಇರುವಂಥದ್ದು. ಯಾಕೆಂದರೆ ನಾವು ಭಗವಂತನ ಸಮೀಪ ಇರುವಂಥದ್ದು ಅಂದರೆ ಭಗವಂತ ನಮ್ಮಲ್ಲೇ ಇದ್ದಾನೆ. ಅವನು ನಮ್ಮ ಹತ್ತಿರನೇ ಇದ್ದಾನೆ, ನಮ್ಮ ಸಮೀಪನೇ ಇದ್ದಾನೆ. ಆದರೆ ನಮ್ಮ ಕಣ್ಣಿಗೆ ಅವನು ಕಾಣ್ತಾ ಇಲ್ಲ. ಅವನು ನಮ್ಮ ಕಣ್ಣಿಗೆ ಕಾಣಬೇಕು ಅಂತಾದರೆ ನಾವು ಅವನ ಸ್ಮರಣೆ ಮಾಡಬೇಕಂತ. ಅದಕ್ಕಾಗಿ ಇವತ್ತಿನ ದಿವಸ ಏಕಾದಶಿನೂ ಆಗಿದೆ. ಏಕಾದಶಿ ಮತ್ತು ಉಪವಾಸ. ಏಕಾದಶಿ ಎಂದು ನಾವು ಉಪವಾಸ ಮಾಡಬೇಕಂತೆ. ಏಕಾದಶಿ ಅಂತೂ ಉಪವಾಸ ಮಾಡಿದರೆ ಏನು, ಅದಕ್ಕೆ ಒಂದು ಅರ್ಥ, ವೈಜ್ಞಾನಿಕವಾಗಿಯೂ ಕೂಡ ಅದಕ್ಕೆ ಅರ್ಥ ಇದೆಯಂತೆ. ಯಾಕೆಂತಂದರೆ ನಾವು ಈಗ ಇತ್ತೀಚಿನ ದಿನಗಳಲ್ಲಿ ಶನಿವಾರ ಮತ್ತು ಭಾನುವಾರ ಸಾಮಾನ್ಯವಾಗಿ ರಜೆ ಇರ್ತದೆ ಕೆಲವು ಕಂಪನಿ ಅಥವಾ ಸಾಮಾನ್ಯವಾಗಿ ಭಾನುವಾರ ಸಾಮಾನ್ಯವಾಗಿ ಎಲ್ಲರಿಗೂ ಸಾಮಾನ್ಯ ರಜೆ ಇದ್ದೇ ಇರ್ತದೆ. ಹಾಗೆ ನಮ್ಮ ಇಂದ್ರಿಯಕ್ಕೂ ರಜೆ ಬೇಕಂತೆ. ಯಾಕಂದರೆ 24/7 ನಮ್ಮ ಇಂದ್ರಿಯ ಕೆಲಸ ಮಾಡ್ತಾನೆ ಇರ್ತದೆ. ಯಾಕಂದರೆ ನಾವು ರಾತ್ರಿ ಇಲ್ಲ, ಕೆಲವು ಹೇಳ್ತೇವೆ ಇಲ್ಲ ನಾವು ರಾತ್ರಿ ಮಲ್ಕೊಳ್ತೇವೆ. ಇಲ್ಲಿ ರಾತ್ರಿ ಮಲ್ಕೊಳ್ತದೆ. ರಾತ್ರಿ ಮಲ್ಕೊಂಡಿದ್ದಾಗ ಏನೇನು, ಹಾಗಾದ್ರೆ ನಾವು ಇದೆಲ್ಲ ಕೆಲಸ ಬಿಟ್ಬಿಡ್ತದೆಯೋ? ಇದು ಕಣ್ಣು ಮಾತ್ರ ಮುಚ್ಕೊಂಡಿರ್ತದೆ ಅಷ್ಟೇ, ಬಿಟ್ಟರೆ ಬೇರೆ ಎಲ್ಲ ಒಳಗಿನ ಇಂದ್ರಿಯ ಎಲ್ಲ ಅದ್ರ ಕೆಲಸ ಮಾಡ್ತಾ ಇರ್ತದೆ. ರಕ್ತ ಚಲನೆ ಆಗ್ತಾ ಇರ್ತದೆ, ಜಠರ ಅದ್ರ ಕೆಲಸ ಮಾಡ್ತಾ ಇರ್ತದೆ. ಯಾವ ರೀತಿ? ಹಾಗೆ ಹೃದಯ ರಕ್ತವನ್ನು ಪರಿಚಲನೆ ಮಾಡ್ತಾ ಪಂಪ್ ಮಾಡ್ತಾ ಇರ್ತದೆ, ಅದ್ರ ಕೆಲಸ ಮಾಡ್ತಾ ಇರ್ತದೆ. ಹೇಗೆ ಎಲ್ಲ ಇಂದ್ರಿಯಗಳು ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತದೆ. ಆದರೆ ಯಾಕೆಂತಂದರೆ ಈ ಜೀರ್ಣ ಮಾಡಿ, ಈ ಜಠರ ಕರುಳು ಇದೆಲ್ಲ ಆಹಾರವನ್ನು ಜೀರ್ಣ ಮಾಡಿ 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 ಅದಕ್ಕೆ ಸುಸ್ತಾಗಿರ್ತದೆ. ಸುಸ್ತಾಗಿದ್ದ ಅದಕ್ಕೆ ಒಂದು ದಿವಸ ಆದರೂ ನಾವು ರೆಸ್ಟ್ ಕೊಡಬೇಕಂತೆ. ನಾವು ಯಾವ ರೀತಿ ರಾತ್ರಿ ನಾವು ಮಲ್ಕೊಂಡಾಗ ಯಾವ ರೀತಿ ನಮ್ಮ ಮನಸ್ಸು ಪ್ರಶಾಂತವಾಗ್ತದೆಯೋ, ನಿರ್ಮಲವಾಗ್ತದೆಯೋ, ಹಾಗೆ ನಾವು ದಿವಸ ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವು ನಮ್ಮ ಕೆಲಸವನ್ನು ಮಾಡಲಿಕ್ಕೆ ಮತ್ತು ಶಕ್ತಿ ಬರ್ತದೆ. ಮನಸ್ಸಿಗೂ ಶಕ್ತಿ ಬರ್ತದೆ, ದೇಹಕ್ಕೂ ಶರೀರಕ್ಕೂ ಶಕ್ತಿ ಬರ್ತದೆ. ಹಾಗೆ ಕೂಡ ಈ ಇಂದ್ರಿಯಕ್ಕೆ, ನಮ್ಮ ಒಳಗಡೆ ಇಂದ್ರಿಯಕ್ಕೆ ಅದು ಆವತ್ತಿನ ದಿವಸ ರಜೆ ಬೇಕಂತೆ. ಹಾಗೆ ಅದು ಅಷ್ಟು ಆವತ್ತಿನ ದಿವಸ ನಾವು ಏನೂ ಆಹಾರವನ್ನು ಸ್ವೀಕಾರ ಮಾಡದೇ ಇದ್ದಾಗ ಅದು ಅಷ್ಟು ರೆಸ್ಟ್ ಇರ್ತದೆ. ಒಂದು. ಎರಡನೇದಾಗಿ ಮತ್ತೆ ನಾವು ಯಾವುದೋ ಹಿಂದಿನ ದಿವಸದಲ್ಲೋ ಯಾವುದೋ ದಿವಸದಲ್ಲಿ ನಾವು ತಿಂದಂಥ ಆಹಾರ ಜೀರ್ಣ ಆಗದೆ ಹಾಗೆ ಇರ್ತದೆ. ಅಂಥದ್ದು ಇವತ್ತಿನ ದಿವಸ ನಾವು ಉಪವಾಸ ಮಾಡಿದಾಗ ಜೀರ್ಣ ಆಗ್ತದೆ. ಆವಾಗ ಸರಿಯಾದ ಕ್ರಮದಲ್ಲಿ ಜೀರ್ಣ ಶಕ್ತಿ ನಮಗೆ ಸರಿಯಾಗಿದ್ದರೆ, ಹಸಿವಾದರೆ ನಾವು ಆರೋಗ್ಯದಿಂದ ಇದ್ದೇವೆ ಅಂತ ಅರ್ಥ. ನಮಗೆ ಹಸಿವಾಗಲಿಲ್ಲ, ಬಾಯಿ ರುಚಿ ಇಲ್ಲ ಅಂತಾದರೆ ಎಲ್ಲೂ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿದೆ ಅಂತ ಅರ್ಥ. ಹಾಗಾಗಿ ಇದು ವೈಜ್ಞಾನಿಕವಾಗಿ ಈ ಒಂದು ಕಾರಣ ಹೇಳುವಂಥದ್ದು. ಈ ನಮ್ಮ ಇಂದ್ರಿಯಕ್ಕೆ ಅಥವಾ ನಮಗೆ ರಜೆ ಬೇಕು, ನಮ್ಮ ಇಂದ್ರಿಯಕ್ಕೆ ರಜೆ ಬೇಕು ಒಂದಾದರೆ. ಎರಡನೇದಾಗಿ ಅದು ನಾವು ಆಧ್ಯಾತ್ಮಿಕವಾಗಿ ವಿಚಾರವನ್ನು ಮಾಡಿದಾಗ ನಾವು ಭಗವಂತನ ಸಮೀಪ ಇರುವಂಥದ್ದು. ಇದು ನಾರಾಯಣನಿಗೆ ಪ್ರೀತಿಯಂತೆ, ಭಗವಂತನಿಗೆ ಪ್ರೀತಿಯಂತೆ ಉಪವಾಸವನ್ನು ನಾವು ಏಕಾದಶಿ ದಿವಸ ಉಪವಾಸ ಮಾಡಬೇಕು. ಪ್ರತಿ 15 ದಿವಸಕ್ಕೆ ಒಮ್ಮೆ ಆದರೂ ಕೂಡ, ಯಾಕಂದರೆ ಒಂದು ತಿಂಗಳಲ್ಲಿ 2 ಏಕಾದಶಿ ಬರ್ತದೆ. ಅದರಲ್ಲಿ ಈ ಏಕಾದಶಿ ದಿವಸ ನಾವು ಉಪವಾಸವನ್ನು ಮಾಡಿದಾಗ ನಮಗೆ ಎಲ್ಲ ರೀತಿಯಲ್ಲಿ, ಯಾಕಂದರೆ ಉಪವಾಸವನ್ನು ಮಾಡಿದಾಗ ನಾವು ನಮ್ಮ ಮನಸ್ಸು ಬೇರೆ ಆಲೋಚನೆಯನ್ನು ಮಾಡುವುದನ್ನು ನಿಲ್ಲಿಸ್ತದೆ, ಭಗವಂತನ ಸ್ಮರಣೆ ಮಾಡ್ತಾ ಇರುತ್ತದೆ. ಆವಾಗ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಮಾನಸಿಕವಾಗಿಯೂ ಶಕ್ತಿ ಸಿಗ್ತದೆ, ಆಧ್ಯಾತ್ಮಿಕವಾಗಿಯೂ ಕೂಡ ಶಕ್ತಿ ಇರ್ತದೆ, ಶಾರೀರಿಕವಾಗಿಯೂ ಕೂಡ ಶಕ್ತಿ ನಮ್ಮ ಮನಸ್ಸಿಗೆ ಸಿಗ್ತದೆ. ಹಾಗಾಗಿ ಈ ಉಪವಾಸವನ್ನು ನಾವು ಮಾಡುವಂಥದ್ದು. ಇನ್ನು
ಇಲ್ಲ ನಮಗೆ ವಯಸ್ಸಾದವರು ಇರ್ತೇವೆ ಅಥವಾ ಮಕ್ಕಳಿರ್ತಾರೆ, ಅವರಿಗೆಲ್ಲ ಹೆಂಗೆ ಉಪವಾಸ ಮಾಡುವಂಥದ್ದು. ಹೀಗಿದ್ದಾಗ ಆವಾಗ ಉಪವಾಸ ಅಂತ ಇದ್ದರೆ ಆಹಾರ ಬದಲಾವಣೆಯನ್ನು ಮಾಡುವಂಥದ್ದು. ಈಗ ನಾವು ಅನ್ನವನ್ನು ಊಟ ಮಾಡ್ತಾ ಇದ್ದೇವೆ ಅಂತಾದರೆ ಆವತ್ತಿನ ದಿವಸ ನಾವು ಅವಲಕ್ಕಿಯನ್ನು ಬಳಸುವಂಥದ್ದು, ಅಥವಾ ಜೋಳದ ರೊಟ್ಟಿ ಅಥವಾ ಬೇರೆ ಚಪಾತಿ ಇದೆ. ಹೀಗೆ ಈ ರೀತಿ ನಾವು ಆಹಾರ ಬದಲಾವಣೆ ಮಾಡುವುದರಿಂದಲೂ ಕೂಡ ನಮಗೆ ಆ ಉಪವಾಸದ ಫಲ ಹೇಳುವಂಥದ್ದು ಸಿಗ್ತದೆ. ನಾವು ಅದು ಏನೇ ಮಾಡಲಿ, ಆಹಾರ ಬದಲಾವಣೆನೇ ಮಾಡಲಿ ಅಥವಾ ನಾವು ಏನೂ ಸ್ವೀಕಾರ ಮಾಡದೇ ಇದ್ದರೂ ಕೂಡ ಭಗವಂತನ ಸ್ಮರಣೆ ನಿರಂತರ ಮಾಡುವಂಥದ್ದೇ ಆ ಉಪವಾಸದ ವಿಶೇಷತೆ ಮತ್ತು ಏಕಾದಶಿಯ ಮಹತ್ವ. ಹಾಗಾಗಿ ಇವತ್ತಿನ ದಿವಸ ಏಕಾದಶಿ ಆಗಿರೋದ್ರಿಂದ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಿ. ಉಪವಾಸ ಏಕಾದಶಿ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖ ಇದ್ದಂತೆ ಆಗಿದೆ ಅದು. ಹಾಗಾಗಿ ಇವತ್ತಿನ ದಿವಸ ನಾವು ಏಕಾದಶಿ ಆಚರಣೆಯನ್ನು ಮಾಡಿ ಉಪವಾಸವನ್ನು ಮಾಡಿಕೊಂಡು ಭಗವಂತನ ಸ್ಮರಣೆ ನಿರಂತರ ಮಾಡುವುದರಿಂದ ಯಾವ ರೀತಿ ನಮ್ಮ ಎಲ್ಲ ಕರ್ಮಗಳು ಎಲ್ಲ ಪಾಪಗಳು ಕೂಡ ಪರಿಹಾರವಾಗಿ ನಮಗೆ ನಾವು ಮಾಡುವಂಥ ಎಲ್ಲ ಕಾರ್ಯ ಸಿದ್ಧಿ ಆಗ್ತದೆ. ನಮಗೆ ಎಲ್ಲ ರೀತಿಯಲ್ಲಿ ಆಯುಷ್ಯವನ್ನು, ಆರೋಗ್ಯವನ್ನು, ಸಕಲ ಸಂಪತ್ತು ಸಮೃದ್ಧಿಯನ್ನು ಭಗವಂತ ನಮಗೆ ಕರುಣಿಸ್ತಾನೆ. ಇನ್ನು ವೀಕ್ಷಕರೇ, ಇವತ್ತಿನ ದಿನ ವಿಶೇಷತೆಯಲ್ಲಿ ಉಪವಾಸದ ಮಹತ್ವತೆ ಕುರಿತಾಗಿ ಗುರುಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಕೊನೆಯ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾರಿಗೆ ಶುಭ ಯಾರಿಗೆ ಅಶುಭ, 12 ರಾಶಿಗಳ ಕೊನೆಯ 6 ರಾಶಿಗಳ ಬಗ್ಗೆ ಗುರುಜಿಯವರು ತಿಳಿಸ್ಕೊಡ್ತಾರೆ. ಗುರುಜಿ, ಕೊನೆಯ 6 ರಾಶಿಗಳು ಯಾವ ರೀತಿಯಾಗಿದೆ ತಿಳಿಸ್ಕೊಡಿ. ಇನ್ನು ತುಲಾರಾಶಿಯಲ್ಲಿರೋರಿಗೆ ತಲೆನೋವು ಬರುವಂಥ ಸಾಧ್ಯತೆ ಇದೆ. ಹಾಗೆ ಯಾಕೆಂದರೆ ತಲೆನೋವು ಯಾಕೆ ಬರ್ತದೆ ಅಂತಾದರೆ ಮಾನಸಿಕ ಒತ್ತಡ ಇದ್ದಾಗ ಅಥವಾ ಆಹಾರ ಸರಿಯಾಗಿ ಜೀರ್ಣ ಆಗದೇ ಇದ್ದಾಗ ತಲೆನೋವು ಹೇಳುವಂಥದ್ದು ಬರ್ತದೆ. ಹಾಗಾಗಿ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸ ಆಗುವಂಥ ಸಾಧ್ಯತೆ. ಇನ್ನು ದೂರ ಪ್ರಯಾಣ ಮಾಡುವಂಥ ಸಾಧ್ಯತೆ ಇದೆ. ಹೆಂಡತಿಯಿಂದ ಸಹಕಾರ ಸಿಗ್ತದೆ. ವ್ಯಾಪಾರದಲ್ಲಿ ಅನುಕೂಲ ಇವತ್ತಿನ ದಿವಸ. ಹಾಗೆ ಪರಿಹಾರಕ್ಕಾಗಿ ಧ್ಯಾನ ಮತ್ತು ಪ್ರಾಣಾಯಾಮ ಮಾಡುವುದರಿಂದ ಎಲ್ಲ ರೀತಿಯಲ್ಲೂ ಅನುಕೂಲ ಇದೆ. ಇನ್ನು ವೃಶ್ಚಿಕ ರಾಶಿಯಲ್ಲಿ ಇರುವವರಿಗೆ ಅಧಿಕ ವ್ಯಯ ಆಗುವಂಥದ್ದು ಅಥವಾ ಧನ ವ್ಯಯ, ಸುಮ್ಮನೆ ಹಣ ಖರ್ಚಾಗ್ತದೆ. ಅದು ಯಾಕೆಂತಂದರೆ ಯಾವುದೋ ರೀತಿ ನಾವು ಕೋರ್ಟು ಕಚೇರಿ ಅಥವಾ ಬೇರೆ ಇದು ಯಾವುದಕ್ಕೆ ಹೋದ್ರೆ ಅಲ್ಲೂ ಕೂಡ ನಮ್ಮ ಸುಮ್ಮನೆ ಕೆಲವೊಂದು ಖರ್ಚಾಗುವಂಥ ಸಾಧ್ಯತೆ ಇರ್ತದೆ. ಹಾಗೆ ಶತ್ರುಗಳಿಂದ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಎಲ್ಲ ರೀತಿ ಬೆಟ್ಟ ಗುಡ್ಡಗಳಲ್ಲೂ ಕೂಡ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಇವತ್ತಿನ ದಿವಸ ಅನುಕೂಲ ಇದೆ. ಔದುಂಬರ ಪ್ರದಕ್ಷಿಣೆ ಮಾಡುವುದರಿಂದ ಎಲ್ಲ ರೀತಿಯಲ್ಲೂ ಅನುಕೂಲ ಆಗ್ತದೆ. ಇನ್ನು ಧನುರಾಶಿಯಲ್ಲಿರೋರಿಗೆ ಮಕ್ಕಳಿಂದ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ಶಿಷ್ಯರಿಂದಲೂ ಕೂಡ ಇವತ್ತಿನ ದಿವಸ ಅನುಕೂಲ. ಹಾಗೆ ಉನ್ನತ ಶಿಕ್ಷಣದವರಿಗೆ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲ ರೀತಿಯಲ್ಲಿ ವ್ಯಾಪಾರದಲ್ಲಿ ಇವತ್ತಿನ ದಿವಸ ತೊಂದರೆ ಬರುವಂಥ ಸಾಧ್ಯತೆ ಇದೆ. ವಾಹನದಿಂದಲೂ ಕೂಡ ತೊಂದರೆ ಬರುವಂಥ ಸಾಧ್ಯತೆ ಇದೆ. ದುರ್ಗಾ ಸೂಕ್ತ ಪಾರಾಯಣದಿಂದ ಎಲ್ಲ ರೀತಿಯಲ್ಲೂ ಅನುಕೂಲ ಆಗ್ತದೆ. ಇನ್ನು ಮಕರ ರಾಶಿಯಲ್ಲಿರುವವರಿಗೆ ಬಂಧುಗಳಿಂದ ಸಹಕಾರ ಸಿಗ್ತದೆ. ತಾಯಿಯಿಂದ ಸಲಹೆ ಸಿಗ್ತದೆ. ಕೃಷಿ ಕ್ಷೇತ್ರದವರಿಗೆ ಅನುಕೂಲ. ಹಾಗೆ ವ್ಯಾಪಾರದಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ, ವೃತ್ತಿಯಲ್ಲೂ ಕೂಡ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ನೀರಿನಲ್ಲಿ ಕೂಡ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಇವತ್ತಿನ ದಿವಸ ಕಾಗೆಗೆ ಆಹಾರ ನೀಡುವುದರಿಂದ ಅದು ಏನು ತಿಂತದೆಯೋ ಅದನ್ನು ಕೊಡೋದರಿಂದ ಅನುಕೂಲ ಇದೆ. ಇನ್ನು ಕುಂಭರಾಶಿಯಲ್ಲಿರುವವರಿಗೆ ಸಹೋದರರಿಂದ ಸಹಾಯ ಸಿಗ್ತದೆ. ಪರಿಶ್ರಮದಿಂದ ಕಾರ್ಯಸಿದ್ಧಿಯಾಗ್ತದೆ. ತೀರ್ಥಯಾತ್ರೆಗಳಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ನೀರಿನಿಂದಲೂ ಕೂಡ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಔದುಂಬರ ಪ್ರದಕ್ಷಿಣೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ. ಇನ್ನು ಮೀನರಾಶಿಯಲ್ಲಿರೋರಿಗೆ ಧನ ಲಾಭ ಆಗುವಂಥ ಸಾಧ್ಯತೆ. ಮೃಷ್ಟಾನ್ನ ಭೋಜನ ಸಿಗ್ತದೆ. ಪತ್ರಿಕಾ ರಂಗದವರಿಗೆ ಲಾಭ ಆಗುವಂಥ ಸಾಧ್ಯತೆ ಇದೆ. ಅಶುಚಿ, ಅಪವಾದ ಮತ್ತು ಬೆಟ್ಟ ಗುಡ್ಡಗಳಲ್ಲಿ ತೊಂದರೆ ಬರುವಂಥ ಸಾಧ್ಯತೆ ಇದೆ. ದತ್ತಾತ್ರೇಯ ದರ್ಶನದಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಆಗ್ತದೆ. ಆದ್ದರಿಂದ ನಾವು ಏನು ಭಯಪಡಬೇಕಾದ್ದೇನಿಲ್ಲ. ಭಗವಂತನ ಸ್ಮರಣೆಯನ್ನು ಭಕ್ತಿಯಿಂದ ನಾವು ಮಾಡೋದರಿಂದ ಇವತ್ತಿನ ದಿವಸ ಎಲ್ಲರಿಗೂ ಕೂಡ ಅನುಕೂಲ ಆಗ್ತದೆ. ವೀಕ್ಷಕರೇ, ಒಟ್ಟಾರೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿತ್ತು, ಇವತ್ತಿನ ಪಂಚಾಂಗ ಹೇಗಿದೆ, ಜೊತೆಗೆ ಇವತ್ತಿನ ದಿನ ವಿಶೇಷತೆಯಲ್ಲಿ ಉಪವಾಸವನ್ನು ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಅದರಿಂದ ಆಗುವಂಥ ಲಾಭಗಳೇನು, ನಮ್ಮ ಶಾಸ್ತ್ರದಲ್ಲಿ ಯಾವ ರೀತಿ ಉಲ್ಲೇಖ ಮಾಡಲಾಗಿದೆ, ಈ ಎಲ್ಲ ಮಾಹಿತಿಯನ್ನು ನೀಡಿದ್ದೀವಿ. ಗುರುಜಿ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರದ ಬಗ್ಗೆ ತಿಳುವಳಿಕೆ ನೀಡಿದ್ದೀರಾ. ಧನ್ಯವಾದಗಳು.
ನಮಸ್ಕಾರ. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.